ಸಂಜೆ ಆನೆಗಳು ಬಂದಿದ್ವು. ಅವುಗಳ ಬಗ್ಗೆ ನಮ್ಗೆ ಹೆಚ್ಚಿಗೆ ತಿಳಿದೇ ಇಲ್ಲ. ನನ್ನ ಜಮೀನ್ ಹತ್ರನೇ ಆನೆಗಳು ಬಂದು ಜೋರಾಗಿ ಕಾಲಲ್ಲಿ ಬಡಿತಾ ಇದ್ವು. ಆದ್ರೂ ನನಗೆ ಮತ್ತೆ ಆನೆಗಳ ಮಧ್ಯೆ ಒಂದು ದೊಡ್ಡ ಪೊದೆ ಇತ್ತು. ಹಾಗೆ ಆನೆಗಳು ಏನ್ ಮಾಡ್ತಾ ಇದಾವೆ ಅಂತ ಗೊತ್ತಿರಲಿಲ್ಲ ನನಗೆ. ಏನೋ ಆಗ್ತಾ ಇದೆ, ಶಬ್ದ, ಕಾಲಿಂದ ಶಬ್ದ ಮಾಡ್ತಾ ಇದ್ದಾವೆ. ನಾನು ಏನ್ ಮಾಡ್ತಾ ಇದ್ದೇವೆ ಅಂತ ಅನ್ಕೋತಾ ಇದ್ದೆ. ಬೆಳಗ್ಗೆ ಹೋಗ್ಬಿಟ್ಟು ಆ ಜಾಗದಲ್ಲಿ ನೋಡಿದ್ರೆ ಆನೆಗಳು ಏನ್ ಮಾಡಿದ್ವು ಅಂತ ಹೇಳಿದ್ರೆ, ಈ ತರ ಗುಂಡಿ ತೋಡ್ತಾ ಇದ್ವು ಮಣ್ಣಲ್ಲಿ. ತುಂಬಾ ಗಟ್ಟಿ ಮಣ್ಣಲ್ಲಿ ಯಾಕೆ ಗುಂಡಿ ತೋಡಿದಾವೆ ಅಂದ್ರೆ ಅಲ್ಲಿ ಉಪ್ಪಿನಾಂಶ ಇರ್ತದೆ. ಅದು ಆ ಉಪ್ಪನ್ನ ತಿನ್ಲಿಕ್ಕೆ, ಮಣ್ಣಿಂದ ಉಪ್ಪನ್ನು ತಿನ್ಲಿಕ್ಕೆ ಬಂದಿದ್ವು, ಅಲ್ಲಿ ಗುಂಡಿ ತೋಡ್ತಾ ಇದ್ವು. ಹಾಗಾಗಿ ಈ ವಿಚಾರ ನಮಗೆ ಗೊತ್ತೇ ಇಲ್ಲ. ನಮ್ಗೆ ಆನೆಗಳಿಗೆ ಮಣ್ಣಲ್ಲಿ ಉಪ್ಪು ಸಿಗ್ತದೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಅಥವಾ ಕೆಲವು ಪ್ರದೇಶದಲ್ಲಿ, ಒಣ ಪ್ರದೇಶದಲ್ಲಿ, ಈಗ ಕಾವೇರಿ ವನ್ಯಜೀವಿ ಧಾಮ, ಮಲೈ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ನಾವೇನ್ ಅನ್ಕೋತೀವಿ, ಬೇಸಿಗೆ ಸಮಯದಲ್ಲಿ ಆನೆಗಳಿಗೆ ಕೆರೆ ತೋಡ್ಬೇಕು, ನಾವು ಕೃತಕವಾಗಿ ನೀರು ಕೊಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಪರಿಸರವಾದಿಗಳು ಸಹ ಟ್ರಾಕ್ಟರ್ ಹೋಗಿ ನೀರು ಬಿಡೋದು ಅದೆಲ್ಲ ಮಾಡ್ತಾರೆ. ಆದ್ರೆ ಮಹದೇಶ್ವರ ಬೆಟ್ಟದಲ್ಲಿ, ಕಾವೇರಿ ವನ್ಯಜೀವಿ ಧಾಮದಲ್ಲಿ ಒಣ ಪ್ರದೇಶದಲ್ಲಿ ಅಥವಾ ಬೇಸಿಗೆಯಲ್ಲಿ ಒಣಗಿರೋ ಹಳ್ಳಗಳಲ್ಲಿ, ತೊರೆಗಳಲ್ಲಿ ಆನೆಗಳು ಏನ್ ಮಾಡ್ತದೆ ಅಂದ್ರೆ ಮರಳನ್ನ ಬಗೆಯುತ್ತೆ. ಮರಳು ಬಗದ್ರೆ ಒಂದು 2-3 ಅಡಿ ಬಗದ್ರೆ ನೀರ್ ಜಿನ್ಗುತ್ತೆ. ಆ ನೀರ್ನ ಕುಡಿತಾವು. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ವಿಚಾರಗಳು. ನಾನು ಇದೆಲ್ಲ ಕಾಡಿನಲ್ಲಿ ನಡೆದಕ್ಕೆ ತಿಳ್ಕೊಂಡಂತಹ ವಿಚಾರ.